ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನುಷಾಸ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬಂದು ಗುರುವಾರ, ನಮ್ಮೂರಲ್ಲಿ ಸಂತೆ ಇರುತ್ತೆ. ಹಳ್ಳಿ ಸೈಡಲ್ಲೆಲ್ಲನೂ ನಮ್ಮೂರಲ್ಲೇ ಸಂತೆ ಆಗೋದು. ಒಂದು 4 ಹಳ್ಳಿ ಬರುತ್ತೆ ಇಲ್ಲಿಗೆ ತರಕಾರಿ ತೊಗೊಳ್ಲಿಕ್ಕೆಲ್ಲನೂ. ಅಮ್ಮ ಇಲ್ಲಿ ಮೆಣಸಿನ್ಕಾಯಿ, ಕ್ಯಾರೆಟು, ಬೀನ್ಸು, ಹಾಗೆ ನನಗೆ ಈ ಸಂತೆಯಲ್ಲಿ ತರೋ ಮಂಡಕ್ಕಿ ಅಂದರೆ ತುಂಬ ಇಷ್ಟ. ಮಂಡಕ್ಕಿ ಖಾರ ಕೂಡ ತಂದಿದ್ರು, ಅದನ್ನು ಕೂಡ ತಿಂತಾ ಇದ್ದೆ. ಹಾಗೆ ನನ್ನ ಮಗಳಿಗೂ ರಾಗಿ ಸರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಮ್ಮ ಒಂದು ಸಣ್ಣ ಪಾತ್ರೆ ತೊಗೊಂಡ್ಬಿಟ್ಟು ಅದರಲ್ಲಿ ಈ ರೀತಿಯಾಗಿ ಸ್ವಲ್ಪ ಹಿಟ್ಟು ಹಾಕಿ ಅದನ್ನು ಈ ರೀತಿ ಒಂಚೂರು ಗಂಟಿಲ್ಲದೆ ಕಲಿಸ್ಬೇಕು. ನೀವು ಕೈಯಲ್ಲಾದರೂ ಕಲಿಸ್ಬೋದು, ಹಾಗೆ ಈ ರೀತಿ ಸ್ಪೂನಲ್ಲಿ ಕೂಡ ಕಲಿಸ್ಬೋದು. ಈ ರೀತಿಯಲ್ಲಿ ಕಲಿಸ್ಬೇಕು, ಹಾಗಾದರೆ ಗಂಟಿರೋದಿಲ್ಲ. ಹಾಗೆ ನಾವು ಡ್ರೈ ಫ್ರೂಟ್ಸ್ ಪೌಡ್ರ್ ಮಾಡ್ಕೊಂಡಿದ್ವಿ ಅಲ್ಲ, ಅದನ್ನು ಕೂಡ ಹಾಕಿಬಿಟ್ಟು ಒಂಚೂರು ಗಂಟಿಲ್ದೇ ಕೈ ಆಡ್ಕೊತ ಹೋಗಬೇಕು. ನೋಡಿ, ಈ ರೀತಿಯಲ್ಲಿ ಕೈ ಆಡ್ತಾ ಇರಬೇಕು. ಅದು ಕೂಡ ಗಟ್ಟಿಯಾಗಿರುತ್ತೆ ಅಲ್ವಾ. ಈ ರೀತಿಯಾಗಿ ಕೈ ಆಡ್ಕೊತ ಹೋದರೆ ಅದು ಗಂಟು ಇರೋದಿಲ್ಲ. ಇದನ್ನು ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳಕ್ಕೆ ಗಂಟು ಬಿಡುತ್ತೆ, ಚೆನ್ನಾಗಿರೋದಿಲ್ಲ ತಿನ್ನಿಸೋದಕ್ಕೆ. ಹಾಗಾಗಿ ನೋಡಿ, ಇಲ್ಲಿ ಕೂಡ ಅಮ್ಮ ಕೈ ಆಡ್ತಾನೆ ಇದ್ದಾರೆ. ನೋಡಿ, ಈ ರೀತಿ ಆಗಬೇಕು. ಈ ರಾಗಿ ಸರಿ ತುಂಬಾ ಟೇಸ್ಟಿಯಾಗಿತ್ತು, ಯಾಕೆಂದರೆ ಡ್ರೈ ಫ್ರೂಟ್ಸ್ ಎಲ್ಲನೂ ಆ್ಯಡ್ ಮಾಡಿದ್ವಿ ಎಲ್ಲ ಮಿಕ್ಸಿ ಮಾಡಿಕೊಂಡು. ಸ್ವಲ್ಪ ಕಲ್ಸಕ್ಕರಿ ಕೂಡ ಹಾಕಿದ್ವಿ ಸ್ವೀಟಿಗೋಸ್ಕರ. ತುಂಬ ಚೆನ್ನಾಗಿತ್ತು ರಾಗಿ ಸರಿ. ನನ್ನ ಮಗಳು ಕೂಡ ತಿನ್ನಿಸಿದ್ವಿ. ಹಾಗೆ ನಮ್ಮ ಅಜ್ಜಿ ಊರಿಂದ ಶೇಂಗಾ ತಂದಿದ್ವಿ, ಅವ್ರದ್ದು ಹೊಲದಲ್ಲಿ ಹಾಕಿರೋದು. ಇದನ್ನು ಅಮ್ಮ ಆಲ್ರೆಡಿ ಕುಚ್ಬಿಟ್ಟಿದ್ದಾರೆ, ಅಂದರೆ ಬೇಯಿಸಿದ್ದಾರೆ. ಹಾಗೆ ಸಂಜೆ ಆಗಿತ್ತು, ಮಗಳ ಜೊತೆ ಒಂದು ಸ್ವಲ್ಪ ಹೊತ್ತು ಆಟ ಆಡ್ಕೊಂಡು ಕುಂತಿದ್ದೆ. ಅವಳು ಕೂಡ ಅಷ್ಟೇ, ನಾನು ರೆಕಾರ್ಡ್ ಮಾಡ್ತಾ ಇರುವಾಗ ಮೊಬೈಲೆಲ್ಲ ಎಳಿತಾ ಇರ್ತಾಳೆ. ಅವಳು ಕೂಡ ಬೇಕು ಅಂತ ಅಂದರೆ ಎಳಿತಾ ಇರ್ತಾಳೆ ಮೊಬೈಲ. ನೋಡಿ, ಇಲ್ಲಿ ಅವಳು ಕೂಡ ಕಿತ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿದ್ದಾಳೆ. ಅವಳ ಜೊತೆ ಆಟ ಆಡ್ತಾ ಇದ್ದರೆ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ. ಅಮ್ಮ ಮನೆಗೆ ಬಂದು ಒಂದು ತಿಂಗಳಾಗ್ತಾ ಬಂತು, ಹೇಗೆ ತಿಂಗಳಾಯಿತು ಅಂತಲೇ ಗೊತ್ತಿಲ್ಲ. ಇನ್ನೊಂದು ವೀಕಲ್ಲಿ ಊರಿಗೆ ಹೋಗಬೇಕು, ಬೇಜಾರಾಗ್ತಾ ಇದೆ. ಹಾಗೆ ಅವಳಿಗೆ ಕೂಡ ನಿದ್ದೆ ಬಂತು, ಮಲಗಿಸ್ತಾ ಇದ್ದೀನಿ ನಾನು ಇಲ್ಲಿ. ನನ್ನ ನಾಮಕರಣಕ್ಕೆ ಅಮ್ಮ ಸೀರೆ ಕೊಟ್ಟಿದ್ರಲ್ವ, ಅದ್ರ ಬ್ಲೌಸ್ ಹೊಲ್ದಿರಲಿಲ್ಲ. ಹಾಗಾಗಿ ಇಲ್ಲಿ ಅಮ್ಮ ನನಗೆ ಬ್ಲೌಸ್ ಹೊಲ್ಕೊಡ್ಲಿಕ್ಕೆ ಎಲ್ಲ ಕಟ್ ಮಾಡಿಕೊಂಡು ಹೇಳ್ತಾಯಿದ್ರು, ಹೊಲ್ಕೊಡ್ತೀನಿ ಅಂತ ಹೇಳಿಬಿಟ್ಟು. ಯಾಕೆಂದರೆ ಅವರಿಗೆ ತುಂಬಾ ಬ್ಲೌಸಸ್ ಇದ್ದರು ಬೇರೆಯವರು ಹೊಲಿಲಿಕ್ಕೆ. ಬಟ್ ನಾನು ಊರಿಗೆ ಬರ್ತೀನಿ, ಮತ್ತೆ ಏನಕ್ಕಾದ್ರೂ ಬೇಕಾದರೆ ಬೆಂಗಳೂರಲ್ಲಿ ಅಂತ ಹೇಳಿಬಿಟ್ಟು ಹೊಲ್ಕೊಡ್ತಾ ಇದ್ದಾರೆ. ನೈಟ್ ಆಗಿತ್ತು, ಆದರೂ ಹೊಲ್ಕೊಡ್ತಾರೆ ಬೇಡ ಅಂದರೂ ಕೂಡ. ನಾನು ಕೂಡ ಅಮ್ಮ ಸ್ಟಿಚ್ ಮಾಡ್ತಿರೋದನ್ನ ನೋಡ್ಕೊಂಡು ಕೂತ್ಕೊಂಡಿದ್ದೆ. ನಾವಿಲ್ಲ ಅಮ್ಮ ಮಿಷಿನಲ್ಲಿ ಇವಾಗ ಯಾವಾಗಲೂ ಹಾಗೆ ನಾವು ಮಾಡೋದು, ಒಂದು ಚೇರ್ ಹಾಕ್ಕೊಂಬಿಟ್ಟು ಕುತ್ಕೊತೀವಿ ಮಿಷಿನಲ್ಲಿ ಅದನ್ನ. ನೋಡಿ, ಇಲ್ಲಿ ನಾನು ನನ್ನ ಮಗಳು ಕೂಡ ಕುಂತಿದ್ದೀವಿ, ಇಲ್ಲಿ ಹೇಗೆ ಹೊಲಿತಾರೆ ಅಂತ ನೋಡ್ಕೊಳ್ತಾ. ಅಮ್ಮ ಅಂದ್ರೇ ಹಾಗೆ ಅಲ್ವಾ, ಮಕ್ಳಿಗೆ ಏನು ಕಷ್ಟ ಆಗಬಾರ್ದು, ಅವ್ರು ಇಷ್ಟಪಟ್ಟಿದ್ದೆಲ್ಲ ಮಾಡಬೇಕು, ಅವ್ರು ಇಷ್ಟಪಟ್ಟಿದ್ದೆಲ್ಲ ಕೊಡಿಸ್ಬೇಕು ಅನ್ನೋ ಜೀವ ಅಂದರೆ ಅಮ್ಮ ಅಲ್ವಾ. ಹಾಗೆ ಅವರು ಕೂಡ ನಾನು ಇಲ್ಲಿ ಇಷ್ಟೇ ಬೇಡ ಅಂದರೂ ಕೂಡ ಇರಲಿ ನೀನು ಉಟ್ಕೋ ಅಂತ ಹೇಳ್ಬಿಟ್ಟೆಲ್ಲ ಹೊಲ್ಕೊಡ್ತಾ ಇದ್ರು. ಹಾಗೆ ನಾವು ಕೂಡ ಮಾತಾಡ್ಕೊತ ಕೂತಿದ್ವಿ. ನನ್ನ ಮಗಳು ಅಲ್ಲಿ ಆಟಾಡ್ತಾ ಇದ್ಲು. ನನ್ನ ಮಗಳು ಕೂಡ ಮಾತಾಡ್ಸ್ಕೊತಾನೆ ಬ್ಲೌಸ್ ಹೊಲ್ದೇ ಬಿಟ್ಟರು. ನೋಡಿ, ಈ ರೀತಿಯಾಗಿ ಬಂದಿತ್ತು ಬ್ಲೌಸು. ನನಗೂ ಫಿಟ್ಟಿಂಗ್ ಎಲ್ಲ ಚೆನ್ನಾಗಾಯಿತು. ಒಂದೇ ಸ್ಟಿಚಲ್ಲೇ, ಅಂದರೆ ಒಂದೇ ಟೇಕಲ್ಲೇ ಹೊಲ್ದಿದ್ದಾರೆ. ಹಾಗೆ ನಾನು ಈ ಬ್ಲೌಸಿಗೆಲ್ಲ ಉಕ್ಸ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ತೊಗೊಂಡೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ರಾತ್ರಿ ಆಗಿತ್ತು, ನನ್ನ ತಮ್ಮ ಗಿಣ್ಣದ ಹಾಲು ತಂದಿದ್ದ, ಹಸುದು, ಅಂದರೆ ಫಸ್ಟಿಗೆ ಕರಿಯುತ್ತೆಲ್ಲ ಹಾಲು, ಅದ್ರದ್ದು ಹಾಲು ತಂದಿದ್ದರಿಂದ ಈ ಗಿಣ್ಣ ಮಾಡಿದ್ವಿ. ನನಗೆ ತುಂಬ ಇಷ್ಟ, ಬಟ್ ಇವಾಗ ತಿನ್ನೋ ಹಾಗಿಲ್ವಲ್ಲ, ಪಾಪು ಇರೋದ್ರಿಂದ ಅವಳಿಗೆ ಫೀಡ್ ಮಾಡ್ತೀನಲ್ಲ, ತಿನ್ನೋ ಹಾಗಿಲ್ಲ. ನಮ್ಮ ಮನೇಲಿ ಎಲ್ರಿಗೂ ತುಂಬಾ ಇಷ್ಟ ಗಿಣ್ಣ ಅಂದರೆ. ಊಟ ಮಾಡೋದು ಬಿಟ್ಬಿಟ್ಟು ಬೇಕಾದ್ರೆ ಗಿಣ್ಣ ತಿಂತಾರೆ, ಅಷ್ಟು ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ. ನನಗೂ ಹಾಗೇ, ಬಟ್ ಏನೂ ಮಾಡ್ಲಿಕ್ಕೆ ಆಗೋದಿಲ್ವಲ್ಲ, ಕಾಯಬೇಕು ಇನ್ನು 1.5 ಇಯರ್ವರೆಗೂ ತಿನ್ನೋ ತನಕನೂ. ಇದು ಬಂದು ಮಡಿ ಹಾಲಿನಿಂದ ಮತ್ತು ಎಕ್ಸ್ಟ್ರಾ ಹಾಲು ಹಾಕಿಬಿಟ್ಟು ಬೆಲ್ಲ ಹಾಕಿ ಸೋಸಿ ಇದನ್ನು ಹಬೆಗೆ ಬೇಯಿಸ್ಬೇಕು. ಆವಾಗ ಗಿಣ್ಣ ಈ ರೀತಿ ರೆಡಿ ಆಗುತ್ತೆ. ನೋಡಿ, ಎಷ್ಟು ಗಟ್ಟಿಯಾಗಿ ಬಂದಿದೆ. ನನಗೂ ತಿನ್ನಬೇಕು ಅನ್ನಿಸ್ತಾ ಇತ್ತು ನೋಡಿದಾಗ, ಬಟ್ ಏನು ಮಾಡ್ತೀರಿ, ತಿನ್ನೋ ಆಗಿಲ್ವಲ್ಲ. ನೋಡಿ, ಇಲ್ಲಿ ಅಮ್ಮ ಕೂಡ ತಿಂತಾ ಇದ್ದಾರೆ. ನನಗೆ ಇಷ್ಟ ಇತ್ತು ತಿನ್ನಬೇಕು ಅಂತ, ಬಟ್ ತಿನ್ನಬೇಡಿ ಅಂತಂದ್ರೆ ಹಾಗಾಗಿ ತಿನ್ನಲಿಲ್ಲ. ತುಂಬಾ ಚೆನ್ನಾಗಾಗಿತ್ತಂತೆ ಅವರು ಹೇಳ್ತಾ ಇದ್ರು. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಇಲ್ಲಿ ಅಮ್ಮ ಬೆಂಗಳೂರು ತಗೊಂಡೋಗ್ಲಿಕ್ಕೆ ಅಂತ ಹೇಳಿಬಿಟ್ಟು ಕಾಯಿ ಕರಿಗಡುಬು ಮಾಡಲಿಕ್ಕೆ ಕಾಯಿನ ಸುಲಿಸ್ತಾ ಇದ್ರು. ಒಂದು 5 ಕಾಯಿ ಸುಲಿದ್ಬಿಟ್ಟು ಮಾಡಿದರೆ ಇಬ್ಬರಿಗೂ ಆಗುತ್ತೆ, ಅಂದರೆ ನನಗೆ ನಮ್ಮ ಅಕ್ಕನಿಗೆ ಇಬ್ಬರಿಗೂ ಆಗುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾಯಿದ್ರು. ನಾನು ಅದೇ ನೋಡ್ಕೊಂಡು ಕುಂತಿದ್ದೆ. ಹಾಗೆ ಅಮ್ಮ ಬಟ್ಟೆ ಕೂಡ ವಾಶ್ ಮಾಡಿದರು, ಮಾಡಿ ಮೇಲೆ ಹೋಗಿದ್ರು ಒಣಗಿ ಹಾಕ್ಲಿಕ್ಕೆ ಅಂತ ಹೇಳಿಬಿಟ್ಟು. ನನ್ನ ಮಗಳು ಇದ್ಲಲ್ವ, ಹಾಗೆ ಅದಕ್ಕೆ ನಾನು ಹೋಗಿರಲಿಲ್ಲ, ಇಲ್ಲದ್ರೆ ನಾನು ಹೋಗ್ತಿದ್ದೆ. ಅವರು ಬರ್ತಾನೆ ಮಗಳು ಮಾತಾಡಿಸ್ತಾ ಇದ್ರು. ಹಾಗೆ ಕಾಯಿ ಸುಲಿದಿದ್ನಲ್ವ ನನ್ನ ತಮ್ಮ, ಆ ಕಾಯಿನೆಲ್ಲ ಒಡೆದ್ಬಿಟ್ಟು ಎಳ್ನೀರು ಕೊಟ್ಟಿದ್ದ. ಅದು ಟೇಸ್ಟ್ ಚೆನ್ನಾಗಿದ್ವು. ಈಗಂತೂ ಕಾಯಿ ರೇಟ್ ತುಂಬಾ ಜಾಸ್ತಿ ಆಗಿಬಿಟ್ಟಿದೆ ಅಲ್ವಾ. ಬೆಂಗಳೂರಲ್ಲಷ್ಟೇ ಒಂದು ಕಾಯಿಗೆ 50 ರೂಪಾಯಿ.
ಈ ಹಳ್ಳಿ ಸೈಡಲ್ಲಾದರೂ ಪರವಾಗಿಲ್ಲ, 30 ರೂಪಾಯಿಗೊಂದು ಸಿಗುತ್ತೆ. ಬಟ್ ಬೆಂಗಳೂರಲ್ಲಿ 50 ರೂಪಾಯಿಗೊಂದು. 2 ಕಾಯಿಗೆ ಇಷ್ಟು ಕಾಯಿ ನೀರು ಬಂದಿತ್ತು. ತುಂಬಾ ಸ್ವೀಟಾಗಿತ್ತು. ನಾನು, ಅಮ್ಮ ಮತ್ತು ಅಪ್ಪ ಈ ಎಳ್ನೀರನ್ನ ಕುಡಿದ್ವಿ. 5 ಕಾಯಿಂದ ಬಂದಿತ್ತಲ್ಲ. ಹಾಗೆ ನನ್ನ ಮಗಳನ್ನ ಅಮ್ಮ ಎತ್ಕೊಂಡ್ಬಿಟ್ಟು ಆಟ ಆಡಿಸ್ತಾ ಇದ್ರು. ಅವಳು ನೋಡಿ ಎಷ್ಟು ತರಲೆ ಆಗ್ಬಿಟ್ಟಿದ್ದಾಳೆ. ಈ ರೀತಿ ಇವಾಗಂತೂ ತುಂಬಾ ಕುಣಿತಾಳೆ ನೋಡಿ. ಇಲ್ಲಿ ಕೂಡ ಕಾಲಲ್ಲಿ ಹೊಡಿತಾ ಇದ್ದಾಳೆ ಕೊಬ್ಬರಿ ಬಟ್ಟೆಲ್ಲ ಕಾಲಲ್ಲಿ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿ ಅವ್ರ ಹತ್ರ ಮುಗಿಸ್ತಾ ಇದ್ರು. ಹಾಗೆ ಇಲ್ಲಿ ಇಷ್ಟು ಕಾಯಿ ಬಟ್ಲು ಹೊಡೆದಿದ್ರು ನನ್ನ ತಮ್ಮ. ಇಷ್ಟು ಕಾಯಿಗೆ ಒಂದು 100 ಕರ್ಗೆಡ್ಬು ಆಗ್ಬೋದು ಅನಿಸುತ್ತೆ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಮ್ಮ ಇಲ್ಲಿ. ಫಸ್ಟು ಬೆಲ್ಲನ, ಉಂಡೆ ಬೆಲ್ಲ ತಂತಿದ್ರಲ್ವ, ಅದನ್ನು ಈ ರೀತಿಯಾಗಿ ಜಜ್ಕೊತಾ ಇದ್ದಾರೆ. ಸಣ್ಣ ಜಜ್ಕೊಂಡು ಒಂದು ಪಾತ್ರೆ ತೊಗೊಂಡಿದ್ದಾರೆ. ಆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಕುಟ್ಟಿದ್ವಲ್ಲ ಬೆಲ್ಲನ ಎಷ್ಟು ಬೇಕೋ ಅಷ್ಟು ತೊಗೊಂಡ್ಬಿಟ್ಟು ಅದರಲ್ಲಿ ಹಾಕಬೇಕಾಗುತ್ತೆ. ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಪಾಕ ಮಾಡ್ಕೋಬೇಕು. ಯಾಕೆ ಅಂದರೆ ಬೆಲ್ಲದಲ್ಲಿ ಸಣ್ಣ ಸಣ್ಣ ಕಲ್ಲು ಇರುತ್ತಲ್ವ, ಹಾಗಾಗಿ ಈ ರೀತಿ ಮಾಡೋದ್ರಿಂದ ಕಲ್ಲೆಲ್ಲ ಕೆಳಗಡೆ ಉಳಿದಿರುತ್ತೆ ಅಲ್ವ. ಯಾಕೆಂದರೆ ಇದನ್ನು ಪಾಕ ಬಂದಾದಮೇಲೆ ಶೋಧಿಸ್ತೀವಿ ಅಲ್ಲ, ಹಾಗಾಗಿ ಕಲ್ಲೆಲ್ಲ ಅಡೆಲೆಲ್ಲ ಉಳಿದಿರುತ್ತೆ. ಇದನ್ನು ಬೆಲ್ಲನ ಸಣ್ಣ ಉರಿಲಿ ಇಟ್ಬಿಟ್ಟು ಕಾಯಿಸ್ಬೇಕಾಗುತ್ತೆ. ಇಲ್ಲ ಅಂದರೆ ಇದು ಪಾಕ ಬಂದುಬಿಡುತ್ತೆ, ಅಂದರೆ ಗಟ್ಟಿ ಪಾಕ ಬರುತ್ತೆ. ಇದಕ್ಕೆ ಗಟ್ಟಿ ಪಾಕ ಬೇಕಿಲ್ಲ, ಏಕೆಂದರೆ ಕೊಬ್ಬರಿ ಜೊತೆ ಮಿಕ್ಸ್ ಮಾಡ್ತೀವಲ್ಲ, ಹಾಗಾಗಿ ನೋಡಿ ಈ ರೀತಿಯಲ್ಲಿದ್ದರೆ ಸಾಕು. ನೋಡಿ ಇಲ್ಲಿ ಕೂಡ ಕಾಣಿಸ್ತಾ ಇದೆ ಅಡೆಲಿರುವಂತಹ ಸಣ್ಣ ಸಣ್ಣ ಕಲ್ಲುಗಳೆಲ್ಲನೂ. ಅಮ್ಮ ಇಲ್ಲಿ ಕೊಬ್ಬರಿ ಬಟ್ಟೆಲ್ಲ ತುರಿತಾ ಇದ್ದಾರೆ. ನೀವು ಈ ರೀತಿಯಾಗಿ ತುರಿಬೋದು, ಇಲ್ಲಾಂದರೆ ಮಿಕ್ಸಿಲಿ ಮಾಡ್ಕೋಬೋದು. ಬಟ್ ಈ ರೀತಿ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಮಿಕ್ಸಿಲಾದರೆ ಕೊಬ್ಬರಿ ಉಂಡೆ ಥರ ಆಗಿಬಿಟ್ಟಿರುತ್ತೆ ಅಲ್ವಾ, ಆಯಿಲೆಲ್ಲ ಬಿಟ್ಬಿಡುತ್ತೆ, ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಈ ರೀತಿ ತುರ್ಕೊಂಡ್ಬಿಟ್ಟು ಮಾಡಿದರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಅಮ್ಮ ಈ ರೀತಿಯಾಗಿ ತುರಿತಾ ಇದ್ದಾರೆ. ಹಾಗೆ ಇಲ್ಲಿ ಅಮ್ಮ ದಪ್ಪನ ಪಾತ್ರೆ ತೊಗೊಂಡಿದ್ದಾರೆ ಕೊಬ್ಬರಿ ಮತ್ತು ಬೆಲ್ಲದ ಪಾಕನ ಮಿಕ್ಸ್ ಮಾಡಲಿಕ್ಕೆ. ಅಂದರೆ ತೆಳು ಪಾತ್ರೆ ತೊಗೊಂಡ್ರೆ ತಳ ಹತ್ಬಿಡುತ್ತೆ, ಹಾಗಾಗಿ ಈ ರೀತಿ ದಪ್ಪನ ಪಾತ್ರೆ ತೊಗೊಂಡಿದ್ದಾರೆ. ಆವಾಗಲೇ ನಾವು ಬಿಸಿ ಇಟ್ಕೊಂಡಿದ್ವಲ್ಲ ಬೆಲ್ಲದ ಪಾಕನ ಈ ರೀತಿಯಾಗಿ ಶೋಧಿಸ್ಕೊತಾ ಇದ್ದಾರೆ. ನೋಡಿ ಈ ರೀತಿ ಪಾಕ ಮಾಡಿದರೆ ಇದರಲ್ಲೇ ಹಾಕ್ಕೊಬಿಡ್ಬೋದು, ಇಲ್ಲಾಂದರೆ ನೀವು ಡೈರೆಕ್ಟ್ ಬೆಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಬೋದು ಕೊಬ್ಬರಿ ಜೊತೆಗೆ. ಬಟ್ ಅದರಲ್ಲಿ ಏನಾದರೂ ಕಲ್ಲಿದ್ದರೆ ತಿನ್ನುವಾಗ ಅಷ್ಟು ಚೆನ್ನಾಗಿರೋದಲ್ವಲ್ಲ, ಅದು ಕಲ್ಲು ಬರೋದಲ್ವ ಬಾಯಿಗೆ, ಹಾಗಾಗಿ ಅಷ್ಟು ಚೆನ್ನಾಗಿರೋದಿಲ್ಲ. ಈ ರೀತಿ ಸೋಸ್ಕೊಂಡು ಮಾಡಿದರೆ ನೋಡಿ ಚೆನ್ನಾಗಿರುತ್ತೆ. ಪಾಕ ಎಲ್ಲ ಹಾಕಿದ್ಮೇಲೆ ಲಾಸ್ಟ್ಗೆ ತಳದಲ್ಲಿ ಈ ರೀತಿಯಾಗಿ ಸಣ್ಣ ಸಣ್ಣ ಕಲ್ಲುಗಳು ಬಂದಿದ್ವು. ಪಾಕ ಮತ್ತು ಕೊಬ್ಬರಿನ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅದೆರಡೂ ಚೆನ್ನಾಗಿ ಬೆಂದ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತಲ್ವ, ಹಾಗಾಗಿ ಎರಡು ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ ಸ್ಟವ್ ಮೇಲೆ ಅಮ್ಮ ಕುದಿಸ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಶುಂಠಿ ಪುಡಿ ಮತ್ತು ಏಲಕ್ಕಿ ಪುಡಿ ಹಾಕಿದ್ದಾರೆ. ಹಾಗೆ ಇಲ್ಲಿ ಕಡಲೆ ಪುಡಿ ಅಂದರೆ ಉರ್ಗಡ್ಲೆ ಬರುತ್ತಲ್ವ, ಅದನ್ನು ಕೂಡ ಮಿಕ್ಸಿ ಮಾಡಿಬಿಟ್ಟು ಈ ರೀತಿಯಾಗಿ ಪೌಡ್ರು ಮಾಡಿ ಇದರಲ್ಲೇ ಹಾಕ್ತಾ ಇದ್ದಾರೆ. ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ಅಂತೆ. ನೋಡಿ ಚೆನ್ನಾಗಿತ್ತು ಟೇಸ್ಟ್ ಕೂಡ, ಹಾಗೆ ತಿನ್ಲಿಕ್ಕೆ ಇನ್ನೂ ಚೆನ್ನಾಗಿತ್ತು. ಹಾಗೆ ಅಮ್ಮ ಇಲ್ಲಿ ಮೈದಾ ಹಿಟ್ಟು ಕೂಡ ಕಲಿಸ್ತಾ ಇದ್ದಾರೆ ಕರ್ಗೆಡ್ ಮಾಡಲಿಕ್ಕೆ. ಈ ರೀತಿ ಸ್ವಲ್ಪನೇ ನೀರು ಹಾಕೊಂಡ್ಬಿಟ್ಟು ಕಲಿಸ್ಕೋಬೇಕು. ಒಂದು ಸ್ವಲ್ಪ ಗಟ್ಟಿಗೆ ಕಲಿಸ್ಕೋಬೇಕು, ಅಂದರೆ ಟೈಟಾಗಿ ಚಪಾತಿ ಹಿಟ್ಟು ರೀತಿಯಲ್ಲಿ. ಸ್ವಲ್ಪ ನೀರು ಕಲಿಸ್ಬಿಟ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಹಾಗಾಗಿ ನೋಡಿ ಈ ರೀತಿಯಾಗಿ ಕಲಿಸ್ಬಿಟ್ಟು ಒನ್ ಅವರ್ ಅಥವಾ ಒಂದು ಹಾಫ್ ಆನ್ ಅವರ್ ಬಿಟ್ಬಿಟ್ಟು ಈ ರೀತಿಯಾಗಿ ಉಂಡೆ ಮಾಡಿ ಸ್ವಲ್ಪನೇ ತೊಗೊಂಡ್ಬಿಟ್ಟು ಉಂಡೆ ಮಾಡಿ ಇಲ್ಲಿ ಎಲೆ ಉದುತ್ತಾರಲ್ವ, ಅದು ರವಂಡಿಗೆ ಹಚ್ಚಲಿಕ್ಕೆ ಅಂತ ಹೇಳಿಬಿಟ್ಟು ಅಮ್ಮ ಸ್ವಲ್ಪ ನೀರಲ್ಲಿ ಮೈದಾ ಹಿಟ್ಟು ಹಾಕಿಬಿಟ್ಟು ಈ ರೀತಿಯಾಗಿ ಕಲಿಸ್ಕೊಂಡಿದ್ದಾರೆ. ನಾನು ಇಲ್ಲಿ ಕರ್ಗೆಡ್ಬು ಎಲೆ ಉದ್ಕೊಡ್ತಾ ಇದ್ದೀನಿ. ಅಮ್ಮ ಅದನ್ನು ತುಂಬಿಟ್ಟು ಕರಿತಾರೆ. ನೋಡಿ ನಾನು ಈ ರೀತಿಯಾಗಿ ಗುದ್ದಿದ್ದೆ. ನಾನು ಆವಾಗಲೇ ತೋರಿಸಿದ್ನಲ್ವ ಮೈದಾ ಹಿಟ್ಟು ಕಲಿಸ್ಕೊಬಿಟ್ಟು ಸುತ್ತೂರ ಹಚ್ತಾರೆ ಅಂತ ಹೇಳ್ಬಿಟ್ಟು ಈ ರೀತಿಯಾಗಿ ಹಚ್ಬಿಟ್ಟು ಸ್ವಲ್ಪನೇ ತೊಗೊಂಡು ಅದೇ ಕೊಬ್ಬರಿ ಮತ್ತು ಬೆಲ್ಲದ ಪಾಕ ಮಾಡಿದ್ವಲ್ಲ ಅದನ್ನು ಸ್ವಲ್ಪ ತೊಗೊಂಡ್ಬಿಟ್ಟು ಈ ರೀತಿಯಾಗಿ ತುಂಬಿರ್ತಾರೆ. ಆ ಎಲೆ ಸುತ್ತೂರ ನೀಟಾಗಿ ಅದನ್ಬೇಕಾಗುತ್ತೆ, ಇಲ್ಲಾಂದರೆ ಎಣ್ಣೆಲಿ ಹಾಕ್ತೀವಲ್ಲ ಕರೀಲಿಕ್ಕೆ, ಆ ಟೈಮಲ್ಲಿ ಅದು ಓಪನ್ ಆಗಿಬಿಟ್ಟು ಅದು ಒಳಗಿಡುತ್ತಲ್ಲ ಹೂರ್ಣ ಎಲ್ಲನೂ ಕರ್ಗಾಗ್ಬಿಡುತ್ತೆ, ಎಣ್ಣೆ ಕೂಡ ಕರ್ಗಾಗ್ಬಿಡುತ್ತೆ. ಹಾಗಾಗಿ ನೀಟಾಗಿ ಫಿಲ್ ಮಾಡಬೇಕಾಗುತ್ತೆ. ಇಲ್ಲಿ ಅಮ್ಮ ಕೂಡ ಕರ್ಗೆಡ್ಬನ್ನ ಕರಿತಾ ಇದ್ದಾರೆ. ಅದೆಲ್ಲ ತುಂಬೋದು ಮುಗ್ದಿತ್ತು ಅಲ್ವಾ, ಹಾಗೆ ಅವರೇ ಬಂದು ಕರಿತಾ ಇದ್ದಾರೆ. ನಾನು ಕರಿತೀನಿ ಅಂದರೂ ಬೇಡ ನೀನು ರೆಸ್ಟ್ ಮಾಡು ಅಂತ ಹೇಳಿಬಿಟ್ಟು ಅವರೇ ಬಂದು ಕರಿತಾ ಇದ್ದಾರೆ. ಈ ಕಾಯಿ ಕರಿಬು ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಇಷ್ಟು ಆಗಿದ್ವು. ಹಾಗೆ ಇದು ಎಕ್ಸ್ಟ್ರಾ ಆಗಿತ್ತಲ್ಲ ಹಿಟ್ಟು, ಮೈದಾ ಹಿಟ್ಟಿಂದು, ಅದರಿಂದ ಕೂಡ ಪೂರಿ ಮಾಡಿದ್ರು. ಈ ಶೇಂಗಾ ಬಂದು ನಿನ್ನೆ ಕುಚ್ಚಿದ್ವಿ. ಎಲ್ಲರೂ ತಿಂದ್ಬಿಟ್ಟು ಹೆಚ್ಚಾಗಿದ್ವಲ್ಲ, ನೆಕ್ಸ್ಟ್ ಡೇಗೆ ಅಷ್ಟು ಚೆನ್ನಾಗಿರೋದಿಲ್ಲ ಅಂತ ಹೇಳಿಬಿಟ್ಟು ಬಿಸಿಲಿಗೆ ಹಾರಾಕಿದ್ವಿ. ಟೇಸ್ಟ್ ತುಂಬ ಚೆನ್ನಾಗಿದ್ದು. ಹಾಗೆ ಮಜ್ಜಿಗೆ ಮೆಣಸಿನ್ಕಾಯಿ ಕೂಡ ಮಾಡಿದ್ರು ಅಮ್ಮ ನೀನು ತಗೊಂಡೋಗ್ಲಿಕ್ಕೆ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಕೊಬ್ಬರಿ ತುರಿದಿದ್ದು ಉಳಿದಿತ್ತು ಅಲ್ವಾ, ಅದರಿಂದ ಉಪ್ಕಾಯಿ ಮಾಡ್ತಾ ಇದ್ದಾರೆ. ಉಪ್ಕಾಯಿ ಅಂದರೆ ನಮ್ಮ ಮನೆಗೆ ಎಲ್ಲರಿಗೂ ತುಂಬಾ ಇಷ್ಟ. ನಮ್ಮ ಮನೇಲಿ ಏನಿಲ್ಲ ಅಂದರೂ ವಾರಕ್ಕೆ 2 ಟೈಮ್ ಅಥವಾ 3 ಟೈಮ್ ಮಾಡೇ ಮಾಡ್ತೀವಿ ಮೆಣಸಿನ್ಕಾಯಿ ಈ ರೀತಿ
ಖಾರ ಇಲ್ದವ್ ಸಿಕ್ಕರೆ ನಮ್ಮೂರು ಸಂತೆಯಲ್ಲಿ ಸಿಗ್ತವೆ ಈ ರೀತಿಯ ಮೆಣಸಿನ್ಕಾಯಿ ಖಾರ ಇಲ್ದಿರೋವು. ಖಾರ ಇಲ್ದಿರೋ ಮೆಣಸಿನ್ಕಾಯಿನ ಮಾಡಬೇಕು, ಹಾಗಾದ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಮತ್ತು ಮೆಣಸಿನ್ಕಾಯಿ ಜೊತೆನೇ ತಿನ್ನಬೇಕು, ಹಾಗಾದರೆ ಚೆನ್ನಾಗಿರುತ್ತೆ. ಇದು ಒಬ್ಬೊಬ್ರು ಖಾರ ಇರುತ್ತೆ ಅಂತ ಹೇಳಿಬಿಟ್ಟು ಮೆಣಸಿನ್ಕಾಯಿನೊಂದೇ ಸಪ್ರೇಟ್ ಮಾಡಿ ಮತ್ತು ಈ ಕೊಬ್ಬರಿದೊಂದೇ ತಿಂತಾರೆ, ಹಂಗೆ ತಿಂದರೆ ಚೆನ್ನಾಗಿರೋದಿಲ್ಲ. ಇದ್ರ ರೆಸಿಪಿ ಬಂದು ನಾನು ಫುಲ್ ಶಾರ್ಟ್ ವಿಡಿಯೋ ಎಲ್ಲ ಹಾಕಿದ್ದೀನಿ ನೋಡಿ. ಏನಿಲ್ಲ, ಇದನ್ನ ಯಾವ ರೀತಿ ಮಾಡೋದು ಅಂದರೆ ಕೊಬ್ಬರಿನ ತುರ್ಕೊಂಡು ಬಿಡಬೇಕು ಫಸ್ಟು. ಅನಂತರ ಮಿಕ್ಸಿ ಜಾರಲ್ಲಿ ಜೀರಿಗೆ, ಉಪ್ಪು, ಬೆಳ್ಳುಳ್ಳಿನ ಸಣ್ಣಕ್ಕೆ ಪೇಸ್ಟ್ ರೀತಿ ಮಾಡ್ಕೊಂಡ್ಬಿಟ್ಟು ಕೊಬ್ಬರಿ ತುರಿದಿತ್ವಲ್ಲ ಅದರೊಳಗೆ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಎಲ್ಲ ಮೆಣಸಿನ್ಕಾಯಿ ತುಂಬಿಟ್ಟು ಈ ರೀತಿಯಾಗಿ ಮಜ್ಜಿಗೆಯಲ್ಲಿ ಬೇಯಿಸ್ಕೋಬೇಕಾಗುತ್ತೆ. ಇದ್ರದ್ದು ರೆಸಿಪಿ ಬಂದು ಶಾರ್ಟ್ ವಿಡಿಯೋ ಹಾಕಿದ್ದೀನಿ, ಡೀಟೇಲ್ ಆಗಿರುತ್ತೆ, ಅಲ್ಲಿ ಹೋಗಿ ನೋಡಿ. ಇದು ಬಂದು ನೆಕ್ಸ್ಟ್ ಡೇ ವ್ಲಾಗು. ಪಪ್ಪಾಯ ಹಣ್ಣು ಇತ್ತು ಮನೇಲಿ ಅಂತ ಹೇಳ್ಬಿಟ್ಟು ಕಟ್ ಮಾಡಿಕೊಟ್ಟಿದ್ರು ಅಮ್ಮ, ಮಾರ್ನಿಂಗ್ ತಿಂದೆ. ತಿಂದಾದ್ಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಮೂಲಂಗಿ ಸಾರು ಮತ್ತು ಅನ್ನ ಮಾಡಿದ್ರು, ತುಂಬಾ ಚೆನ್ನಾಗಿತ್ತು. ಹಾಗೆ ನನ್ನ ಮಗಳಿಗೆ ಕ್ಯಾರೆಟ್ದು ಪ್ಯೂರಿ ಮಾಡೋಣ ಅಂತ ಹೇಳ್ಬಿಟ್ಟು ಕ್ಯಾರೆಟ್ನ ಡಬಲ್ ಬಾಯ್ಲಿಂಗ್ ಮಾಡ್ತಾ ಇದ್ದೀವಿ. ಫಸ್ಟು ಕ್ಯಾರೆಟ್ನ ಮೇಗಳ್ದೆಲ್ಲ ಸಿಪ್ಪೆ ತುರ್ಕೊಬಿಟ್ಟು ಸಣ್ಣಕ್ಕೆ ಹಚ್ಚಿ ಒಂದು ಲೋಟದಲ್ಲಿ ಇಟ್ಬಿಟ್ಟಿದ್ದೀನಿ. ನಂತರ ಒಂದು ಪಾತ್ರೆಯಲ್ಲಿ ತೊಗೊಂಡು ಅದರಲ್ಲಿ ನೀರು ಹಾಕಿ ಈ ರೀತಿಯಾಗಿ ಕುದಿಸ್ತಾ ಇದ್ದೀನಿ. ಈ ಕ್ಯಾರೆಟ್ನ ಡೈರೆಕ್ಟಾಗಿ ಪಾತ್ರೆಯಲ್ಲೇ ಬೇಯಿಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ, ಯಾಕೆಂದರೆ ಪಾತ್ರೆಗೆ ಅಂಟ್ಕೊಬಿಡುತ್ತೆ ಅಲ್ವಾ. ನೀರು ಹಾಕ್ಬಿಟ್ಟು ಬೇಯಿಸಿದ್ರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಈ ರೀತಿಯಾಗಿ ಸ್ಟೀಮ್ ರೀತಿ ಬೇಯಿಸಿದ್ರೆ ಚೆನ್ನಾಗಿ ಬರುತ್ತೆ. ಸ್ಮ್ಯಾಶ್ ಮಾಡಿ ತಿನ್ಸಿದ್ರು ಚೆನ್ನಾಗಿ ಟೇಸ್ಟ್ ಇರುತ್ತೆ, ನೀರು ಹಾಕಿದ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಈ ರೀತಿಯ ವೀಡಿಯೋಸ್ಗಾಗಿ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ನನ್ನ ಚಾನಲ್. ಥ್ಯಾಂಕ್ ಯು.